ನನ್ನ ಹತ್ರ ಗನ್ ಇದೆ ಅಂತ. ಏನು ಇದು ಕಿವಿ ಎಲ್ಲ ಅರ್ಧಂಗಾಗಿರುತ್ತೆ. ಇಲ್ಲಿ ಓಲೆ ಹಾಕೋ ಜಾಗ ಇಟ್ಟಿದ್ದೀನಿ, ನೋಡೋಕ್ಕೈತೆ ಎಲ್ಲ ಕಣ್ಣಲ್ಲಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಮಧ್ಯಾಹ್ನ ಆಗಿದೆ ಆಲ್ರೆಡಿ, ಇವಾಗ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ನಿಗೆ ಚಪಾತಿ ಮತ್ತು ಮುಳ್ಗಾಯಿ, ಏನು ಬದನೆಕಾಯಿ ಅಂತೀವಿ, ಅದರದ್ದು ಪಲ್ಯ ಮಾಡ್ಕೊಂಡಿದ್ದೆ. ಪಲ್ಯ ಅನ್ನೋದಕ್ಕಿಂತ ಒಂಥರ ಗ್ರೇವಿ ಥರ ಅದು. ನಾನು ಆ್ಯಕ್ಚುಲಿ ಎಣ್ಗಾಯಿ ಪಲ್ಯ ಮಾಡಬೇಕು ಅಂತ ತೊಗೊಂಡು ಬಂದಿದ್ದು. ಅದನ್ನು ಒಂದು 1/4 kg ತೊಗೊಂಡು ಬಂದಿದ್ದೆ. ಏಕೆಂದರೆ ಬದನೆಕಾಯಿ ಎಲ್ಲ ಜಾಸ್ತಿ ಬಳಸಲ್ಲ ನಾವು, ಸ್ವಲ್ಪ ಅದು ಅಲರ್ಜಿ ಜಾಸ್ತಿ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ಒಂದು 1/4 kg ತೊಗೊಂಡು ಬಂದಿದ್ದೆ. ನನ್ನ ಮಗನಿಗೆ ಸಖತ್ ಇಷ್ಟ ಆಗುತ್ತೆ, ಪಾಪ ಕೇಳ್ತಾನೆ ಇರುತ್ತೆ ಅದು ಯಾವಾಗ್ಲೂ. ಸ್ಕಿನ್ ಅಲರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಾರೆ. ಬದನೆಕಾಯಿ ಎಲ್ಲ ಸೆಲ್ದಿ ಪದಾರ್ಥ ಅಂತೀವಿ ನಾವು ಅದಕ್ಕೆ. ಸೊ ಹಂಗಾಗಿ ಅದನ್ನು ಕಮ್ಮಿ ಸ್ವಲ್ಪ ಯೂಸ್ ಮಾಡೋದು. ಆದರೂ ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಗೊಜ್ಜು ಎಷ್ಟು ಚೆನ್ನಾಗಿರುತ್ತಲ್ವ, ದೋಸೆ ಚಪಾತಿಗೆ ಎಲ್ಲ. ಹಾಗೆಯೇ ನಾನು ಎಣ್ಗಾಯಿ ಮಾಡಬೇಕು ಅಂತ ತೊಗೊಂಡು ಬಂದೆ ಅದನ್ನು. ಆದರೂ ನನಗೆ ಯಾಕೋ ಮನಸ್ಸು ತಡಿನಿಲ್ಲ, ಎಣ್ಗಾಯಿ ಮಾಡೋದು ಬೇಡ, ಎಲ್ಲನೂ ಕಟ್ ಮಾಡೋಣ ಅಂತ ಅನ್ನಿಸ್ತು. ಯಾಕೆ ಅಂದರೆ ಮುಳ್ಗಾಯಿನ ನಂಬೋ ಹಾಗೆ ಇಲ್ಲ. ಏನಂದರೆ ಎಲ್ಲಿ ಅದು ಹುಳ ಆಗಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟೇ ನಿಗವಾಗಿ ಮಾಡೋಕ್ಕೆ ಹೋದ್ರೂ, ಅಂದರೆ ಎಷ್ಟೇ ನಿಗವಾಗಿ ನಾವು ಕಟ್ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸೈಡಲ್ಲಿ ಹುಳ ಇರೋಂಥದ್ದು ಸುಮಾರು ಟೈಮ್ ನೋಡಿದ್ದೀವಿ ನಾವು. ಸೊ ಹಂಗಾಗಿ ನಾನು ಇವಾಗ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ಏನು ಗ್ರೇವಿ ಥರನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೋಡಿ ಆಲ್ರೆಡಿ ಅದು ಚೆನ್ನಾಗೇ ಇತ್ತು. ಕಟ್ ಮಾಡುವಾಗ ಇನ್ನೊಂದು ಲೇಯರ್ ಕಟ್ ಮಾಡಿ ಇನ್ನೊಂದು ಪೀಸ್ ಮಾಡಿದ ತಕ್ಷಣವೇ ಆಲ್ರೆಡಿ ಹುಳ ಇದೆ ಒಳಗಡೆ. ಸೊ ಹಿಂಗೆ ನೋಡಿದ ಮೇಲೆ ಒಂಥರ ಎಣ್ಗಾಯಿ ಮಾಡೋಕ್ಕೆ ಹಿಂಗೆ 4 ಪೀಸ್ ಮಾಡಿಬಿಟ್ಟು ಅದರೊಳಗೆ ಹೂರ್ಣ ತುಂಬಿ ಮಾಡೋದಕ್ಕೆ ಒಂಥರ ಮನಸ್ಸು ಬರಲ್ಲ ನನಗೆ ಅಂತೂ. ಆದರೆ ಎಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ. ನಾನು ಗೊಜ್ಜನ್ನ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಗೋಡಂಬಿ, ಖಾರದ ಪುಡಿ, ಕಡಲೆಬೀಜ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಹುಣಸೆಹಣ್ಣು ಸ್ವಲ್ಪ, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ, ಅಂದರೆ ರುಬ್ಬಿಟ್ಕೊಂಡೆ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಜೊತೆಗೇನೇನೆ ನಾನು ಈ ಮುಳ್ಗಾಯಿನ ಹಾಕ್ಬಿಟ್ಟೆ, ಬದನೆಕಾಯಿನ ಹಾಕಿದೆ. ಏಕೆಂದರೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಬೇಗ ಗೊಜ್ಜು ರೆಡಿಯಾಗುತ್ತೆ. ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ. ಆಮೇಲೆ ಬೆಂದಿದ್ದಂಥ ಇದಕ್ಕೇನೆ ನಾನು ಈ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡೆ. ಏನಂದರೆ ಮುಳ್ಗಾಯಿ ಸ್ವಲ್ಪ ಬೇಗ ಬೇಯಿಸ್ಕೊಂಡ್ರೆ ಖಾರ ಮಸಾಲೆ ಒಂದು 2 ಕುದಿ ಕುದ್ರೇ ಸಾಕು, ಗೊಜ್ಜು ಬೇಗ ರೆಡಿ ಆಗಿಬಿಡುತ್ತೆ. ಇಲ್ಲ ಅಂದರೆ ನಾವು ಖಾರದೊಳಗೆ ಹಾಕಿದ್ಮೇಲೆ ಇನ್ನು ಖಾರ ಮುಂಚೆ ಹಾಕ್ಬಿಟ್ರೆ, ಮುಳ್ಗಾಯಿ ಬೇಯೋದಕ್ಕಿಂತ ಮುಂಚೆ ಹಾಕಿದ್ರೆ ಎಷ್ಟೊತ್ತಾದ್ರೂ ಬೇಯೋದಿಲ್ಲ. ಏಕೆಂದರೆ ಈ ಅಗಲ ಪಾತ್ರೆಯಲ್ಲಿ ಏನು ಬಾಣಲಿಲಿ ಮಾಡ್ತಾಯಿದ್ದೀವಲ್ವ, ಎಷ್ಟೊತ್ತಾದರೂ ಬೇಯೋದಿಲ್ಲ. ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಮುಳ್ಗಾಯಿ ಬೆಂದೋಗುತ್ತೆ. ನೀರಿಂದು ಹದ ಎಷ್ಟು ಬೇಕು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸಾಂಬಾರು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಆವಾಗಲೇ ಹಾಕಬೇಕು, ಇವಾಗಲೇ ಹಾಕಬೇಕು ಅಂತ ಏನೂ ಇಲ್ಲ. ಅಡುಗೆಯಲ್ಲಿ ಯಾವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಅದು ಹಾಕಿದ್ಮೇಲೆ ಸ್ವಲ್ಪ ಬೆಂದರೆ ಸಾಕು. ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕ್ವಿಟ್ ಮಾಡ್ಬೋದು. ಹಾಗೆಯೇ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಚಪಾತಿ ಚೆನ್ನಾಗಿರುತ್ತೆ, ದೋಸೆನೂ ಚೆನ್ನಾಗಿರುತ್ತೆ. ಏನು ಮುಳ್ಗಾಯಿ ಪಲ್ಯಕ್ಕೆ ಯಾವುದಾದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾತ್ರ. ಫೈನಲಿ ಹಿಂಗೆ ಬಂತು ಗ್ರೇವಿ ಥರ. ಯಾವಾಗ್ಲೂ ಎಣ್ಗಾಯಿ ಪಲ್ಯ ಮಾಡೋ ಅಂಥವ್ರು ಹಿಂಗೂ ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಂಗೆ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆಯೇ ಗಣಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನಿನ್ನೆ ಮೊನ್ನಿಂದ ಅನ್ಕೋತಾ ಇದ್ದೆ. ಅಲ್ಲಿ ಗಣಕೆ ಸೊಪ್ಪಿತ್ತು, ನಾವು ಅಡುಗೆ ಮಾಡ್ತೀವಲ್ವ, ಅಲ್ಲೇ ಹಿಂದ್ಗಡೆನೇ ಇತ್ತು. ಚೆನ್ನಾಗಿ ಬೆಳೆದಿತ್ತು ಮಾತ್ರ, ಎತ್ತರದಲ್ಲಿತ್ತು ಗಿಡ, ಏನು ತುಂಬ ಕೆಳಗಿರಲಿಲ್ಲ. ನಾಯಿ ಅದೆಲ್ಲ ಓಡಾಡ್ತಿರುತ್ತೆ ಅಥವಾ ಗಲೀಜು ಮಾಡಿರುತ್ತೆ ಅಂತ ಅನ್ನೋ ಥರ ಏನಿರಲಿಲ್ಲ, ತುಂಬ ಎತ್ತರದಲ್ಲಿತ್ತು. ಕಿಟಕಿ ಬಡ್ಡೆ ನೋಡಿ, ಈಗ ಒಂದು ಕಿಟಕಿ ಇಟ್ಟಿದ್ದೀವಿ, ಅಷ್ಟು ಎತ್ತರದವರೆಗೂ ಬಂದಿತ್ತು ಅದು. ಏನು ಒಂದು ಚೂರು ಹುಳ ಇರಲಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬಂದಿತ್ತು ಮಾತ್ರವ. ಅರಿ ಹೇಳ್ತಾಯಿದ್ರು ಗೆಡ್ಡೆಗೆ ಕಟ್ ಮಾಡಿಕೊಟ್ಬಿಡ್ಲಾ, ಮನೆಗೆ ಹೋಗ್ಬಿಟ್ಟು ನೀನು ಕುತ್ಕೊಂಡು ಬಿಡಿಸುವಂತೆ, ನಂಗೆ ಟೈಮ್ ಆಗ್ತಿದೆ ಕ್ಯಾಂಟೀನ್ಗೆ ಹೋಗೋಕ್ಕೆ ಅಂತ. ನಾನು ಕಟ್ ಮಾಡಿದ್ರೆ ಈ ಥರ ಗಿಂಟಿ ತೆಗೆದ್ರೆ ಚಿಗುರುತ್ತೆ ಕಣ್ರಿ, ಅದಕ್ಕೆ ಕಟ್ ಮಾಡೋದು ಬೇಡ ಅಂತ. ಅವರೇನು ಅಂದ್ಕೊಂಡವ್ರೆ ಇಡೀ ಗಿಡದಲ್ಲಿರೋ ಎಲೆ ಎಲ್ಲ ಬಿಡಿಸ್ಕೊತೀನಿ ಅಂತ ಅಂದ್ಕೊಂಡವ್ರೆ. ಅದಕ್ಕೇ ಗೆಡ್ಡೆಗೇ ಕಟ್ ಮಾಡಿಕೊಡ್ತೀನಿ ಬಾ, ಟೈಮ್ ಆಗುತ್ತೆ, ಗೆಡ್ಡೆಗೇ ಕಟ್ ಮಾಡಿಕೊಡ್ತೀನಿ ಬಾ ಅಂತ ಇದ್ರು. ಅಯ್ಯೋ, ನಂಗೆ ಗೆಡ್ಡೆಗೆ ತೊಗೊಂಡೋಗಿ ಏನು ಮಾಡಲಿ, ಅದರಲ್ಲಿರೋ ಎಲ್ಲದನ್ನೂ ಹಾಕಲ್ಲ, ಮುನ್ಗಡೆ ಕುಡಿ ಹಂಗಿರೋದು ಮಾತ್ರ ಗಿಂಟಿ ತೆಗಿತಾ ಇದ್ದೀನಿ. ತಡೀರಿ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಳಕ್ಕೆ ಹಿಂಗಾಡ್ತಿರಲ್ಲ ಅಂತ ಇದ್ದೆ. ಹರಿ ಅಂದರೆ ಟೈಮ್ ಆಗಿತ್ತು ಅವರಿಗೆ ಕ್ಯಾಂಟೀನಿಗೆ, ಹಾಗಾಗಿ ಅವ್ರಂಗೆ ಅಂತಿದ್ರು ಅಷ್ಟೇ. ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಬೇಳೆ ಹಾಕಿ ಮಾಡೋಣ ಅಂತ ಕಿತ್ಕೊಂಡು ಬಂದೆ.
ನಾನಿಲ್ಲಿ ಸಗಣಿ ತಗೊಬಂದು ವೀಳ್ಯದೆಲೆ ಅಂಬಿಗೆ ಹಾಕ್ತಾಯಿದ್ದೀನಿ. ಅಲ್ಲಿ ಹಸು ಮೇಯಿಸ್ತಾ ಇದ್ರಲ್ಲ ಕೆಳಗಡೆ ಮನೆಯವರು, ಹಂಗಾಗಿ ಅವ್ರು ಹಂಗಂದರು ಸಗಣಿ ಇದೆ ತಗೋಬೇಕಿದ್ರೆ ಅಂತ ಅಂದರು. ನಾನು ಇನ್ನೇನು ಗರ್ರ ಅಂತೀನಿ, ಯಾಕೆಂದರೆ ಹೂವಿನ ಗಿಡಗಳಿಗೆ ಸಗಣಿ ಎಷ್ಟು ಇಂಪಾರ್ಟೆಂಟ್ ಅಂತ ಹಾಕ್ಕೊಂಡಿರೋವಂಥವ್ರಿಗೆ ಗೊತ್ತಿರುತ್ತೆ, ಸಗಣಿ ಎಲ್ಲ ಗಿಡಕ್ಕೆ ಹಾಕೋರಿಗೆ. ಹಂಗಾಗಿ ಮನೆ ಮುಂದೆ ಏನಾದ್ರು ತೆಪ್ಪೆ ಬಿದ್ದಿದ್ರಂಗೆ ಬಾಚ್ಕೊಬಿಡ್ತೀನಿ. ಸೊಪ್ಪನ್ನ ತಗೊಬಂದಂಗೆ ಜಗ್ತಿ ಮ್ಯಾಕೆ ಒಂದು ಸ್ವಲ್ಪ ಹೊತ್ತು ಹಾಕ್ತೆ. ಯಾಕೆಂದರೆ ಸ್ವಲ್ಪ ಇರುವೆ ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಹುಳಗಳಿದ್ರೆ ಸ್ವಲ್ಪ ಹೊತ್ತು ಹರಡಿ ಬಿಡೋದ್ರಿಂದ ಅವು ನೆಲದ ಮೇಲೆಲ್ಲ ಓಡಾಡ್ಕೊಂಡು ಆ ಕಡೆ ಹೋಗ್ತವೆ ಸೊಪ್ಪಿಂದ ಆಚೆ ಕಡೆ ಅಂತ. ನನ್ನ ಹತ್ರ ಗನ್ನಿದೆ ಅಂತ ಅನ್ನು ಟೈಟ್ ಆಗಿಲ್ಲ, ನಾನು ಇದೇನು ಅಂತೀನಿ. ನೀರ ನಿಗ್ತೈತಾ? ಬಾಯ್ ಬಾಯ್. ಬಿಸಿಲು ನೋಡು, ಬಿಸಿಲು ಹೆಂಗೈತೆ ನೋಡು, ಬಿಸಿಲು ಜಾಸ್ತಿ ಅವನೇ. ನಮ್ಮ ಮೈ ಕಾಸ್ತೈತೆ. ಕಡಿದ್ರ ಅಲ್ಲಿ ಸಪ್ಪಳ ಎಲ್ಲನೂ ಕಣಪ್ಪ. ನಂಗೆ ಅಲ್ಲಿ ಹೋಗ್ತಾಯಿತ್ರಲ್ಲ ಅವತ್ತಲ್ಲಿ ಮಂಡ್ಲದಾವು ಇಷ್ಟಪ್ಪ ಇತ್ತು ರೀ. ಕಸ ಎಸೆಯಕ್ಕೆ ಹೋಗಿ ಜೀವ ಬಾಯಿ ಬಂದಂಗಾತು. ಸದ್ಯ ಅದು ಹಂಗೆ ಆ ಕಡೆಗೆ ಹೋತು. ನಾನು ಈ ಕಡೆ ಇದ್ದೀನಿ, ಅದು ಆ ಕಡೆಗೆ ಹೋತೈತೆ. ನಂಗೆ ಹೊಸಿ ಹೆದ್ರಿಕೆ ಆಗಲಿಲ್ಲ. ಫುಲ್ಲು ಮಚ್ಚೆ ಹೆಂಗಿತ್ತು ರೀ ಅದು. ಹಾಂ, ದೀಪ್ ಮಂಡ್ಲ. ಅದು ದಪ್ಪ ಅವು, ಅದು ಬೇಜಾನ್ ಮರಿಯೆಲ್ಲ ಮಾಡಿರುತ್ತೆ ಅನ್ಸುತ್ತೆ ನಂಗೇನ ಕಲ್ಪಟ್ರೆ. ಕಳ್ಳಿ ಗಿಡದೊಳಗಿತ್ತು. ಮತ್ತು ಅದಕ್ಕೆ ಮತ್ತೆ ಕಳ್ಳಿ ಗುತ್ತಿತಕ್ಕೆ ಬಂದಿರೋದು. ಅದು ಕೆಳಗಡೆ ಪಟ್ಟೆ ಐತಲ್ಲ ಅಲ್ಲಿತ್ತು. ನಂಗೆ ಅವತ್ತಿಂದ ಕಸ ಎಸೆಯಕ್ಕೆ ಹೋಗೋಕ್ಕೇ ಭಯ. ಕಣ್ಣಲ್ಲಿ ನೋಡಿ ಹೆಂಗೆ ಹೋಗೋದು ಅಲ್ಲಿಗೆ. ಅಲ್ದಲ್ಲೇ ಬೇರೆ ಸತ್ತೆ ಸಕ್ಕತ್ ಬೆಳೆದಿತ್ತು. ಸದ್ಯ ಹಂಗೆ ಒಂಚೂರು ಕಟ್ ಮಾಡಿದಿರಲ್ಲ. ಇಲ್ಲ ಇಟ್ಕೊಂಬತ್ತಂದಿಲ್ಲಿ ಮನೆ ಮುಂದೆ ಹಾಕಿ ನಾವೊಂಚೂರು ಗಾಡಿ ನಿಲ್ಲಿಸ್ಕೊಳ್ಳೋಣ ಅಂತ ಅಂದರೆ ಬಾಯ್. ಇಲ್ಲಿ ತಂದಾಕವ್ರೆ. ಅಲ್ಲೆಲ್ಲ ಬೇಕಾದಷ್ಟು ಜಾಗ ಐತೆ ಉದ್ದಕ್ಕೆ. ಅಲ್ಲೆಲ್ಲ ಏನು ಯಾರೂ ಗಾಡಿ ನಿಲ್ಸಲ್ಲ, ಏನಿಲ್ಲ. ಇಲ್ಲಿ ಕೆಳಗಡೆವರೆಗೂ ಅದು ಬಿಟ್ಟವ್ರೆ. ನಮ್ಮನೆ ಎದುರಿಗೇನೆ ತಂದಾಕವ್ರೆ. ನಾನು ತಂದಾಕುವಾಗ ಜಗಳನೇ ಆಡಿದೆ. ಅಲ್ಲೊಂಚೂರು ಮುಂದಕ್ಕೆ ಹಾಕಿ ತೆಗ್ದು ಅಂತವ ಅಂದರೂ ಕೇಳಲಿಲ್ಲ ಅವರು. ಅಂದರೆ ಮುಂಚೆ 2 ಇಟ್ಟು ಹೋಗ್ಬಿಟ್ರ ಹರಿಗೆ ಹೇಳಿ. ಹಂಗಾಗಿ ಇಲ್ಲೇ 2 ಇದಾವಲ್ಲ ಅಂತ ಇಲ್ಲಿಗೆ ತಂದು ಇಳಿಸೋ ಹೋಗ್ಬಿಟ್ರು. ಏನು ಜನನು. ನಾವು ಒಂದು 2000 ಕೊಟ್ಟಲ್ಲೆಲ್ಲ ಮಣ್ಣು ಹಾಕ್ಸಿ ರೆಡಿ ಮಾಡಿಸಿದ್ರು. ಓಮಿನಿ ಎಲ್ಲ ನಿಲ್ಲಿಸ್ಕೊಳಕ್ಕಾಗುತ್ತೆ ಡೈಲಿ ಅಂತ. ಚೆನ್ನಾಗಿತ್ತಲ್ಲ ಜಾಗ ಅಂತ ಬಂದು ಲೈಟ್ ಕಂಬ ಹಾಕೋದ್ರು. ಈ ಗೌರ್ಮೆಂಟಿಂದೇನೋ ಅದು. ದಾನಿ ಕಪ್ಪೆ ಹೆಂಗೆ ಕಾಣಿಸ್ತಿದೀಯಾ ಫ್ರೆಂಡ್ಸ್? ಹಂಗೇನೆ ಅಡುಗೆ ಮನೆಗೆ ಒಂದು ಬಾಗಿಲು ಮಾಡಿಸ್ಬೇಕಿತ್ತು ಅನ್ನಿಸ್ತಿದೆ. ಕಾರಣ ಏನು ಅಂದರೆ ರಂಪಾಗೈತಲ್ವ. ಬೆಳಿಗ್ಗೆ ಚಪಾತಿ ಮಾಡಿದ್ನೆಲ್ಲ ಎಲ್ಲ ತೊಳಿಬೇಕು, ಎಲ್ಲ ಹಂಗೆ ಬಿಟ್ಟಿದ್ದೀನಿ. ನೋಡೋಕ್ಕೈತೆ ಎಲ್ಲ ಕಣ್ಣಲ್ಲಿ. ಅದಕ್ಕೆ ಬಾಕ್ಲು ಇಟ್ಬಿಟ್ಟಿದ್ರೆ ಬಾಕ್ಲು ಹಾಕೊಂಡಿರ್ಬೋದಿತ್ತು. ಸ್ವಲ್ಪ ಹೊತ್ತು ನಾನು ಹೋಗಿ ತೊಳೆಯೋಕೆ ಹೋದಾಗ ತೆಗಿಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತಂದರೆ, ನಂದು ಕಿವಿದು ನೀವು ಅಷ್ಟಾಗಿ ನೋಡಿರ್ತೀರ ಯಾವಾಗ್ಲೂ. ಏನು ವ್ಲಾಗ್ ವಿಡಿಯೋದಲ್ಲಿ ಜಾಸ್ತಿ ಒಂದೊಂದು ಟೈಮ್ ಓಲೆ ಎಲ್ಲ ಹಾಕಿರಲ್ಲ ನಾನು. ಕಾರಣ ಏನಪ್ಪ ಅಂತಂದರೆ, ರೀಲ್ಸ್ ಮಾಡ್ತಾ ಇರ್ತೀನಲ್ವ, ಹಂಗಾಗಿ ನಾನು ಓಲೆಗಳನ್ನ ಹಾಕೊಂಡಿರಲ್ಲ ಯಾವಾಗ್ಲೂ. ಕೆಲವೊಂದೊಂದು ಟೈಮ್ ರೀಲ್ಸಿಗೆ ಬೇರೆದು ಹಾಕ್ತಿರ್ತೀನಲ್ಲ, ಹಂಗಾಗಿ ನಾನು ಯಾವಾಗಲೂ ಓಲೆನ ಹಾಕ್ಕೊಂಡಿರಲ್ಲ. ಅದೇನಾಗಿದೆ ಅಂದರೆ, ತುಂಬ ದಿವಸದಿಂದ ನಾನು ಗೋಲ್ಡ್ ಓಲೆದು ಆಲೆ ಅಂತಾರೆ, ಆಲೆಗೆ ಹಾಕ್ತೀವಲ್ವ ನಾವು, ಇದು ಕಿವಿದು ಆಲೆ ಅಂತ ಅಂತೀವಿ. ಓಲೆನೋ ಆಲೆನೋ ಏನೋ ಒಟ್ಟಿಗೆ ಆಲೆ ಅಂತೀವಿ. ಈ ದಿಂಡು ಬರುತ್ತಲ್ವ ಮಧ್ಯೆ ಇದೆಯಲ್ಲ ಏನು ಪೈಪ್ ಥರ, ಅದು ಆ ಥರದ್ದು ಓಲೆನ ಯಾವಾಗ ಸುಮಾರು ದಿವಸ ಆಯಿತು ನಾನು ಹಾಕೇ ಇಲ್ಲ. ಬೇಕಿದ್ರೆ ನನ್ನ ಇಡೀ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಯಾರಾದ್ರೂ. ಇಲ್ಲ ಅಂತ ಅಂದರೆ ಬಿದ್ದಾಯ್ತು ಒಂದ್ಸರಿ
ನೋಡಿ ಒಂದ್ಸರಿ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ರೀಲ್ಸ್ ಮಾಡ್ತಿರ್ತೀನಿ, ಹಾಗಾಗಿ ನನಗೆ ಪದೇ ಪದೇ ಗೋಲ್ಡಿಂದ ಹಾಕ್ಕೊಂಡಿದ್ರೆ ಅದನ್ನು ತೆಗೆದಿಟ್ಟೋದು ಮತ್ತೆ ಹಾಕ್ಕೊಳ್ಳೋದು ಹಿಂಸೆ ಆಗುತ್ತೆ ಅಂತ ತೆಗ್ದೇ ಇಟ್ಬಿಟ್ಟಿದ್ದೆ. ತಗೊಳ್ಳಿ ಹಬ್ಬದ ದಿವಸ ನನಗೆ ಓಲೆನೇ ಹಾಕೊಳಕ್ಕಾಗ್ತಾ ಇಲ್ಲ, ಏನು ಮಾಡಿದ್ರು. ಓಲೆ ಜುಮ್ಕಿ ಥರ ಇತ್ತಲ್ವ, ಹಬ್ಬದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದು ತುಂಬಾ ಎಷ್ಟು ಹಾಕೋಕ್ಕೋದ್ರೂ ಆಗ್ತಾನೇ ಇಲ್ಲ ನನಗೆ. ಅಯ್ಯೋ ಕರ್ಮವೇ ಅಂತ ಅಂದ್ಕೊಂಡೆ. ಸುಮಾರು ಒಂದು 20 ನಿಮಿಷ ಆಯಿತು ನನಗೆ ಬರೀ 2 ಕಿವಿಗೆ ಓಲೆ ಹಾಕೊಳ್ಳೋದಕ್ಕೇನೆ. ಅಲ್ದಲೇ ನಾನೇ ಫೋರ್ಸಾಗಿ ಸಖತ್ತು ಒಂಥರ ಚುಚ್ಚಿದಂಗೆ ಮಾಡಿ ಹಾಕ್ಕೊಂಡಿದ್ದು. 2 ದಿವಸ, ಯಾವತ್ತು ಶುಕ್ರವಾರ ಹಬ್ಬ ಆಯ್ತಲ್ವ, ಶುಕ್ರವಾರ ಒಂದು ದಿವಸ ಎಲ್ಲ ಹಾಕ್ಕೊಂಡಿದ್ದೆ, ಸಂಜೆ ತೆಗ್ದೆ ಓಲೆನ. ಅದನ್ನು ಶನಿವಾರ ಮತ್ತು ಭಾನುವಾರ, ಇವತ್ತು ಸೋಮವಾರ. ನನಗೆ ಕಿವಿನೇ ಇದು ಮುಟ್ಕೊಳಕ್ಕಾಗ್ತಿರಲಿಲ್ಲ. ಇದೆಲ್ಲ ಹಿಂದೆ ಎಲ್ಲ ಒಂಥರ ಏನು ನಾವೇನಂತೀವಿ ಆಡು ಭಾಷೆಯಲ್ಲಿ ಪಿಸರೆ ಕಟ್ಕೊಂಡಂಗಾಗಿತ್ತು ಅಂತ ಅಂತಾರಲ್ಲ, ಬ್ಲಡ್ಡಿಂದು ಒಂಥರ ಚುಚ್ಚಿದ್ದು ಗಾಯ ಆಗಿತ್ತು ಅನಿಸುತ್ತೆ 2 ಕಿವಿನಲ್ಲೂ. ಈ ಕಡೆದ್ರಲ್ಲಿ ಇನ್ನೂ ಸ್ವಲ್ಪ ಇದೆ ಹಾಗೇನೆ, ಹಿಂದೆ ಅದು ಕಾಣಿಸಲ್ಲ ಮೋಸ್ಟ್ಲಿ. ಅದು ಹಂಗಾಗಿತ್ತು, ಒಂಥರ ಮೇಲ್ಗಡೆ ಸಿಪ್ಪೆ ಎಲ್ಲ ಕಟ್ಕೊಂಡಂಗೆ ಆದಂಗಾಗಿತ್ತು. ಬ್ಲಡ್ಡೇ ಬಂದಿದೆ, ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಎಷ್ಟು ನೋವಾಗಿತ್ತು ಅಂದರೆ ಮತ್ತೆ ಮುಟ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ, ಮತ್ತೆ ಓಲೆ ಹಾಕೋಕ್ಕೆ ಗೋಜಿಗೆ ಹೋಗಿರಲಿಲ್ಲ ನಾನು. ಈ ಮಾಮೂಲಿ ಇದೇನು ಸಣ್ಣಿಂದ ಇದು ಬರುತ್ತಲ್ವ, ಈ ಉಮಗೋಲ್ಡಿಂದೆಲ್ಲ ಈ ಪೈಪ್ ಏನಿದೆ ಅದು ಫುಲ್ಲು ಒಂಥರ ಪಿನ್ ಸೈಜಲ್ಲಿರುತ್ತೆ, ಆ ಥರದ್ದು ಹಾಕಿ ನಂದು ಓಲೆದು ಮುಚ್ಚೆ ಹೋಗ್ಬಿಟ್ಟಿದೆ ಓಲೆ ಹಾಕೋದು. ಆ ಓಲು ಇವಾಗ ಅದಕ್ಕೆ ಇವತ್ತು ಹಾಕೋಬಿಡೋಣ, ಗೋಲ್ಡಿಂದು ಒಂದು ಸ್ವಲ್ಪ ದಿವಸ ಹಾಕೊಳ್ಳೋಣ, ಮತ್ತೆ ಬಿಚ್ಚಿದ್ರಾಗುತ್ತೆ ಅಂತ ತಗೊಂಡೆ. ಪಾಪ ಕೆಲವರಂತೂ ನಾನು ಇನ್ಸ್ಟಾದಲ್ಲಿ ಇದರಲ್ಲೆಲ್ಲ ನೋಡಿದ್ದೀನಿ, ಅವರು ಟ್ರೀಟ್ಮೆಂಟೇ ತಗೋತಿರ್ತಾರೆ ಪಾಪ. ಅವ್ರದ್ದು ಏನು ಇದು ಕಿವಿ ಎಲ್ಲ ಅರ್ಧಂಗಾಗಿರುತ್ತೆ, ಇಲ್ಲಿ ಓಲೆ ಹಾಕೋ ಜಾಗ ಅರ್ಧ ಓಪನ್ನೇ, ಎಷ್ಟೋ ಜನದ್ದು ಓಪನ್ನೇ ಆಗಿದೆ. ಏನೋ ದೇವ್ರದ್ದು ನಮಗೆ ಗಿಫ್ಟು, ನಾವು ಬಿಟ್ಟರೆ ಸಾಕು, 1 ವಾರ ಬಿಟ್ಟರೆ ಸಾಕು ಕಿವಿಗೆ ಓಲೆ ಹಾಕ್ತಲೇ. 1 ವಾರ 15 ದಿವಸ ಬಿಟ್ಟರೆ ಸಾಕು ಫುಲ್ಲು ಅದು ಒಂಥರ ಏನು ಮತ್ತೆ ಓಲೆ ಹಾಕೋದಕ್ಕೆ, ನಮಗೆ ಗೋಲ್ಡಿನ ಓಲೆ ಹಾಕೋದಕ್ಕೆ ನಮಗೆ ಸಖತ್ ಕಷ್ಟ ಆಗುತ್ತೆ. ಮತ್ತೆ ಯಾವಾಗ ಇದನ್ನು ತೆಗೆದಿಡ್ತೀನೋ ಗೊತ್ತಿಲ್ಲ, ಏಕೆಂದರೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಬರೀ ಕಿವಿಲಿ ಇದ್ದು ಓಲೆನ ರೀಲ್ಸ್ ಮಾಡುವಾಗ ಹಾಕೊಳ್ಳೋದು ಮತ್ತು ತೆಗೆದಿಟ್ಟೋದು ಮಾಡಿ ಅಭ್ಯಾಸ ಆಗಿದೆ. ಸೊ ಹಂಗಾಗಿ ಮತ್ತೆ ಯಾವತ್ತು ತೆಗೆದಿಡ್ತೀನೋ ಅಂತ ಅನ್ನಿಸ್ತಿದೆ. ಈ ಓಲೆ ಇವಾಗ ಆಗುತ್ತೋ ಇಲ್ವೋ ನೋಡಬೇಕು. ಇವಾಗ ಮತ್ತೆ ಒಂದು 3 ದಿವಸದಿಂದ ಬಿಟ್ಟಿದೆ ನಿಜವಾಗ್ಲೂ, ದೇವರಣೆಗಳು ಮತ್ತೆ ಇನ್ನೂ ಹಂಗೆ ನೋವಾಗ್ತಾ ಇದೆ ಇವಾಗ ಹಾಕೋದಕ್ಕೆ. ಮತ್ತೆ ಬಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಪರ್ಮನೆಂಟಾಗಿ ಏನಾದರೂ ಮತ್ತೆ ಇದಾದರೆ ಹೋಗಿ ಚುಚ್ಚಿಸ್ಕೊಬೇಕಾಗುತ್ತೆ, ಹೋಗಿ ಕಿವಿ ಚುಚ್ಚೋ ಶಾಸ್ತ್ರ ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ 1-2 ದಿವಸ ಬಿಟ್ಟೆ ತುಂಬ ನೋವಾಗಿತ್ತಲ್ಲ ಅಂತ, ಮತ್ತೆ ಅದು ಆಗ್ತಾಯಿಲ್ಲ. ಅವತ್ತು ಹಂಗೆ ಈ ಕಡೆದೇ ಜಾಸ್ತಿ ನೋವಾಗಿದ್ದು, ಅವತ್ತೂ ಕೂಡ. ಅಪ್ಪ ಆಗ್ತಾಯಿಲ್ಲ, ಏನಾಗಿದೆಯೋ ಏನೋ ಭಗವಂತ. ನೋಡಿ ಕಿವಿನೇ ಇಲ್ಲಿ ರೆಡ್ ಆದಂಗೆ ಆಯಿತು ಸ್ವಲ್ಪ. ಹೋಲ್ ಕಾಣಿಸುತ್ತೆ ನೋಡೋದಕ್ಕೆ, ಅದಾಕಕ್ಕಾಗ್ತಾ ಇಲ್ಲ. ಈ ಕಡೆಗೆ ಹಾಕ್ಬಿಡೋಣ, ನೋಡೋಣ. ಅಂಡೇನೂ ಬೇರೆ ಬೀಳಿಸ್ಕೊಂಡು ಚಿನ್ನನ ಕುತ್ಕೊಂಡು ಹಾಕಬೇಕು ಯಾವಾಗ್ಲೂ. ಅದನ್ನು ಹೇಳ್ತಾ ಇದ್ದೀನಿ ನಾನು, ಮತ್ತೆ ನಿತ್ಯ ಆಗ್ತಾಯಿದ್ದೀನಿ. ಏನೋ ಆಗ್ಬಿಡ್ತು, ಕಿವಿಗೆ ಓಲೆ ಹಾಕೊಳಕ್ಕಾಗ್ತಾ ಇಲ್ವಲ್ಲ ಭಗವಂತ. ಆಗ್ತಾ ಇಲ್ಲ. ಅದೇ ಈ ಓಲೆ ನೋಡಿ ಆಗುತ್ತೆ, ಮಾಮೂಲಿ ಓಲೆ. ಇದು ಪಿನ್ ಥರ ಇರುತ್ತಲ್ಲ ಸೈಡು, ಬ್ಯಾಕ್ ಸೈಡಿನ ಪಿನ್ ಥರ ಇದೆಲ್ಲ, ಇದಾಗುತ್ತೆ ನೋಡಿ. ಇದರಲ್ಲೇ ಸ್ವಲ್ಪ ಮಾಡೋಣ. ನೋಡಿ ಹಂಗೇನೆ ಈ ಥರ ಆಗಿದೆ, ಒಂಥರ ಬ್ಲಡ್ ಬಂದು ಕಾಣಿಸಲ್ಲ ವಿಡಿಯೋಗೆ. ಇಲ್ಲೊಂದು ಚೂರು ಕಪ್ಪು ಕಾಣಿಸ್ತಿದೆ ನೋಡಿ, ಈ ಥರ ಒಳಗಡೆ ಬ್ಲಡ್ ಬಂದು ಅವತ್ತು ಚುಚ್ಚಿದ್ನೆಲ್ಲ ಜೋರಾಗಿ, ಅವತ್ತು ತಗೊಳ್ಳೇಬೇಕು ಅಂತ ಚುಚ್ಚಿಬಿಟ್ಟೆ ಜೋರಾಗಿ, ಅದು ಇನ್ನರ್ಧ ನೋವಾಯಿತು. ಇವಾಗ ನೋವು ಬೇರೆ ಇದೆ ಸ್ವಲ್ಪ, ಈಗ ಮತ್ತೆ ಹಾಕೋಕ್ಕಾಗ್ತಾ ಇಲ್ಲ. ಅವತ್ತಿಗಿಂತನೂ ಕಷ್ಟ ಆಗ್ತಿದೆ, ಸ್ವೆಟ್ ಶುರುವಾಯಿತು ಆಲ್ರೆಡಿ ನನಗೆ. ಅಯ್ಯೋ ಆಗ್ತಾಯಿಲ್ಲ ಫ್ರೆಂಡ್ಸ್, ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಅಯ್ಯೋ ಕಿವಿ ಚುಚ್ಚಕ್ಕೆ ಹೋಗ್ಬೇಕಾ ಮತ್ತೆ? ಇದು ಇವತ್ತೊಂದು ದಿವಸ ಹೋಗ್ಬಿಟ್ರೆ ಭಗವಂತ ದಯೆಯಿಂದ ಸಾಕಪ್ಪ, ಇನ್ನೊಂದು ಸ್ವಲ್ಪ ದಿವಸ ಬಿಚ್ಚಲ್ಲ ಗೋಲ್ಡಿಂದೆಲ್ಲ.
ನೋಡಿ ನಂಗೆ ಆಲ್ರೆಡಿ ಸ್ವೆಟ್ ಶುರು ಆಯಿತು ಅದು ನೋವಿಗೆ. ಹಿಂಗೆ ಆಗ್ತೈತೆ ಅಂದರೆ ಅದು ಹೇಳ್ತಿರು ಅವರು ಕಿವಿ ಚುಚ್ಚಾರ ಏನು ಮಾಡ್ತಾರೆ ಗೊತ್ತಾ, ಒಂದೇ ಸತಿ ಪಟ್ಟಂತ ಚುಚ್ಚಿ ತೆಗೆದುಬಿಡ್ತಾರೆ. ಯಾರಿಗಾರು ಈ ಥರ ಆಗಿದ್ರೆ ಹೇಳಿ, ಒಂದು ಕಮೆಂಟ್ ಮಾಡಿ ನಮ್ಗೆ ಹಿಂಗಾಗಿತ್ತು ಅಂತ. ಇಲ್ಲೆಲ್ಲ ರೆಡ್ ಆದಂಗೆ ಆಗೋಯ್ತು. ಮಾತ್ರ ಬಿಚ್ಚಲ್ಲ ಇದು. ಈ ಕಡೆ ಒಂದು ಹಾಕ್ಬಿಟ್ರೆ ಈ ಕಡೆಗೆ ಏನಂದರೆ ಈ ಲೆಂತು ಜಾಸ್ತಿ ಉದ್ದ ಇದೆ ಇದು, ಹಂಗಾಗಿ ಇದಕ್ಕೆ ಹಿಂದ್ಗಡೆ ಏನು ಗುಂಬಿ ಬೇರೆ ಹಾಕ್ಬೇಕು, ಅದಕ್ಕೆ ಬಟನ್ ಬೇರೆ ಹಾಕೊಬೇಕು. ದೂರ 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 ಫ್ರೆಂಡ್ಸ್, ನಾವೇ ಹಾಕೋತಿರೋದಕ್ಕೆ ಸರಿ ಆಗಿದೆ. ಈ ಮನೆಯವ್ರು ಯಾರಾದ್ರೂ ಕಿವಿ ಓಲೆ ಹಾಕಕ್ಕೆ ಬಂದಿದ್ರೆ ದೇವರಣಗಳು ಆಗ್ತಾ ಇರಲಿಲ್ಲ. ಯಾಕೆಂದರೆ ಅದು ನಮ್ಮ ಪ್ರಯತ್ನಕ್ಕೆ ನಮಗೆ ಸರಿಯಾಗುತ್ತೆ. ಅವ್ರು ಈ ಥರ ನೋವು ಮಾಡುವಾಗ ಅಯ್ಯೋ ಬಾಯ್ ಬಿಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಹೋಗಿ ಕಿವಿ ಚುಚ್ಚೋರ ಹತ್ರ ಚುಚ್ಕೊಬರ್ಬೇಕಾಗುತ್ತೆ. ಈ ಕಡೆದು ಅವತ್ತು ಹಂಗೇನೆ ತುಂಬ ನೋವಾಯಿತು. ವಿಡಿಯೋ ಬೇರೆ ಮಾಡಿಕೊಂಡು ದೊಂಬರಾಟ. ಈ ಕಡೆದು ಕತೆ ಆಯ್ತು ಫ್ರೆಂಡ್ಸ್. ಇವಾಗ ಇದಕ್ಕೆ ಹಿಂದಕ್ಕೆ ಏನು ಎಂತದಪ್ಪ ಅದು ಬಟನ್ ಹಾಕಿಲ್ಲ. ಅಯ್ಯೋ ದೇವರೇ ಭಗವಂತ. ಒಂದು ವಾರ ಬಿಚ್ಚಲ್ಲ, ಒಂದು ವಾರ ಅಲ್ಲ, ಅಯ್ಯೋ ಮತ್ತೇನು ಬಿಚ್ಚಿದ್ರು ತುಂಬ ಹೊತ್ತು ಬಿಡಲ್ಲ. ಅವಾಗಿಂದ ಅವಾಗಲೇ ಹಾಕೊಂಡ್ಬಿಡ್ತೀನಿ. ಪ್ರಾಮಿಸ್ ಏನೋ ನಾಟಕ ಗಿಟ್ಕ ಅಂತ ಅನ್ಕೋಬೇಡಿ. ದೇವ್ರ ಹಣೆಗಳು ನನ್ನ ಹಣೆಗಳು ನಂಗೆ ಇಷ್ಟೊತ್ತೇ ಆಯಿತು. ಅವತ್ತು ಹಂಗೇನೆ ಹಾಕೊಳಕ್ಕಾಗ್ತಿರ್ಲಿಲ್ಲ ಹಬ್ಬದ ದಿವಸ ನಾನು. ಫ್ರೆಂಡ್ಸ್, ಯಾರಾದ್ರೂ ಈ ಥರ ಪ್ರಾಬ್ಲಮ್ ಇದ್ದರೆ ಓಲೆ ಬಿಚ್ಚಿಟ್ಟಿದ್ರೆ ಕಿವಿಯೆಲ್ಲ ಈ ಥರ ಕಿವಿಯಲ್ಲಿ ಇದು ಆಲೆ ಮುಚ್ಚೋಗೋ ಥರ ಇದ್ದರೆ ಬಿಚ್ಚಿಡಬೇಡಿ. ತುಂಬ ಹಿಂಸೆ ಆಗುತ್ತೆ ಹಾಕೊಳ್ಳೋದಕ್ಕೆ. ಕಾರಣ ಏನಂದರೆ ಮತ್ತೆ ಹೋಗಿ ನಾವು ಚುಚ್ಚಿಸ್ಕೊಂಡ್ರೆ ಒಂದೇ ಸರಿ ಪಟ್ ಅಂತ ಚುಚ್ಚಿಬಿಡ್ತಾರೆ. ಆದರೆ ನಾವೇ ಮತ್ತೆ ತಗೊಳ್ಳೋದಿತ್ತಲ್ಲ, ಅದೊಂಥರ ಹಿಂಸಾಚಾರ. ನಂಗೆ ನಿಜವಾಗ್ಲೂ ಫುಲ್ಲು ಒಂಥರ ಶೆಕೆನೇ ಶುರುವಾಯಿತು. ಸುಸ್ತೇ ಆಯಿತು. ಒಂದು ಲೋಟ ನೀರು ಕುಡಿಬೇಕು ಇವಾಗ ಹೋಗಿ. ತುಂಬ ಆಯ್ತಲ್ಲ ನನ್ನ ಪುಣ್ಯಕ್ಕೆ. ಸದ್ಯ ಚಿಕ್ಕ ಮಕ್ಳ ಥರ ಕಿವಿ ಚುಚ್ಚಾರ ಹತ್ರ ಹೋಗಿ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ಬರಲಿಲ್ವಲ್ಲ, ಅದೇ ನನ್ನ ಪುಣ್ಯ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಹಾಗೇನೆ ಸಾಂಬಾರು ಮಾಡಬೇಕು. ಬನ್ನಿ, ಇನ್ನೂ ಏನೇನಾಗುತ್ತೆ ಇವತ್ತಿನ ದಿವಸ ಕೆಲಸ ಮಾಡ್ಕೊಂಡು ಹೋಗೋಣ. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆಯಿತು. ಇವಾಗ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪನ್ನು ಕೂಡ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದೆ, ಏನು ಒಂದು ಹೊತ್ತಿಗೆ ಆಗ್ಬೋದು ಅಷ್ಟೇ. ನಿಜ ಗಮ್ಮಂತೈತೆ ಮಾತ್ರ ಗಣಕೆ ಸೊಪ್ಪು. ಹಾಗೇ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಏನು ಸುಟ್ಟು ಮಾಡೋವಂಥದ್ದು ಚೆನ್ನಾಗಿರುತ್ತೆ ಟೇಸ್ಟು. ಕೆಲವರು ಗಣಕೆ ಸೊಪ್ಪಿನ ಸಾಂಬಾರೆಲ್ಲ ಕಹಿ ಆಗುತ್ತೆ ಅಂತಾರೆ. ಏನಪ್ಪ ನಂಗೆ ಅನ್ಸಲ್ಲ. ಅರಿವು ಯಾವತ್ತು ಕಹಿ ಆಗಿದೆ ಸಾರು ಹಂಗೆ ಹಿಂಗೆ ಅಂತ ಏನೂ ಅಂದಿಲ್ಲ. ತುಂಬ ಸಲ ಮಾಡಿದ್ದೀನಿ ನಾನು. ಏನೋ ಹಂಗೆ ಅನ್ಸಲ್ಲ, ನನಗೆ ಹಂಗೆ ಅನ್ಸಲ್ಲ. ತುಂಬ ಜನ ಹಂಗೆ ಅಂತಾರೆ, ಗಣಕೆ ಸೊಪ್ಪಿನ ಸಾಂಬಾರು ಕಹಿ ಆಗಿದೆ ಹಂಗೆ ಹಿಂಗೆ, ಕಹಿ ಆಗುತ್ತೆ ಅಂತ ಎಲ್ಲ ಅಂತಾರೆ. ಹಾಲು ಬಿಟ್ಟು ಮಾಡೋದು ಏನೇನೋ ಮಾಡ್ತಾರೆ. ನಾನು ಆ ಥರ ಎಲ್ಲ ಏನೂ ಇಲ್ಲ. ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಜೀರಿಗೆನ ಹುರ್ಕೊಂಡು ಹಾಕೋತೀನಿ. ಅದನ್ನೆಲ್ಲ ನನಗೆ ಸುಟ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಂಡು ರುಬ್ಬಿ
ಸ್ವಲ್ಪ ಸಾಂಬಾರು ಸೊಪ್ಪಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಈ ಸೊಪ್ಪೆ ಬೇಯಿಸಿರ್ತೀವಲ್ವ, ಬೇಳೆ ಮತ್ತು ಸೊಪ್ಪು ಅದನ್ನೇ ಬೇಯಿಸಿ ಹಾಕ್ಕೊಂಡು ಮಾಡೋದು. ಒಗ್ಗರಣೆಗೆ ಒಂದೆರಡು ಹಾಕೋಗಿದ್ರೆ ಬೆಳ್ಳುಳ್ಳಿ ಗೆಜ್ಜಾಕಿ, ಒಂಚೂರು ಈರುಳ್ಳಿ, ಸಾಸಿವೆ, ಎಣ್ಣೆ ಅಷ್ಟೇ, ಇನ್ನೇನು ಬೇಕಾಗಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಫಸ್ಟ್ ಕ್ಲಾಸಾಗಿ ಹಸ್ರು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇವಾಗ ಎಲ್ಲ ಪಾತ್ರೆ ಕ್ಲೀನಾಗಿದೆ, ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಪಾತ್ರೆ ಬೀಳಿಸೋ ಪ್ರೋಗ್ರಾಮಿಗೆ ಚಾಲನೆ ಕೊಡೋಣ. ಅಂದರೆ ಅಡುಗೆ ಮಾಡೋ ಪ್ರೋಗ್ರಾಮು. ಅಡುಗೆ ಮಾಡಿದ್ರೆ ಮತ್ತೆ ಪಾತ್ರೆ ಬೀಳೋದು. ಮನೇಲಿ ಎಷ್ಟು ಪಾತ್ರೆ ಬೀಳುತ್ತೆ, ಹೊರಗಡೆ ಹರಿಯಂಗೆ ಅಂತಿರ್ತಾರೆ, ಏನು ಮಾಬಾರಿ ಕೆಲಸ ಮನೇಲಿ ಅಂತ. ಮಾಡ್ದವ್ರಿಗೇನೆ ಗೊತ್ತಿರುತ್ತೆ ಯಾವಾಗಲೂ ಎಷ್ಟು ಕೆಲಸ ಇರುತ್ತೆ ಅಂತ. ಕಾಫಿ ಕುಡ್ತಿದ್ದು, ತಿಂಡಿ ತಿಂದಿದ್ದು, ಅಡುಗೆ ಮಾಡಿದ್ದು, ಆಳು ಮೂಳು ಅಂತ ಕೆಲಸ ಇದ್ದೇ ಇರುತ್ತೆ. ಯಾರೂ ಹೆಣ್ಮಕ್ಳು ನಮ್ಮಲ್ಲಿದ್ದವ್ರೇನು ಭಾರಿ ಕೆಲಸ ಅಂತ ಅನ್ಬೇಡಿ, ಯಾವತ್ತೂ ತುಂಬ ಕೆಲಸ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರಿಗೂ ಬಾಯ್ ಬಾಯ್.